ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 20ನೇ ಆಯುರ್ವೇದ ಹರ್ಬ್ ಚಂದನ. ಸಂಸ್ಕೃತದಲ್ಲಿ ಚಂದನಂ. ಆಯುರ್ವೇದದಲ್ಲಿ ಚಂದನಕ್ಕೆ ರಾಜದ್ರವ್ಯ ಅಂತ ಗೌರವ ಸ್ಥಾನ ಇದೆ. ಯಾಕಂದ್ರೆ ಇದು ಸುಗಂಧ, ಶೀತಲ ಮತ್ತೆ ಪವಿತ್ರ ಗುಣಗಳ ಸಂಗಮ. ವಿಶೇಷವಾಗಿ ಕರ್ನಾಟಕ ಶ್ರೀಗಂಧದ ನಾಡು ಅಂತ ಪ್ರಸಿದ್ಧ. ಅದರಲ್ಲೂ ಮೈಸೂರು ಪ್ರದೇಶದಲ್ಲಿ ಚಂದನ ವೃಕ್ಷಗಳು ಅತ್ಯುತ್ತಮ ಗುಣಮಟ್ಟಕ್ಕಾಗಿ ಜಾಗತಿಕ ಖ್ಯಾತಿ ಪಡೆದಿದೆ. 4ನೇ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಚಂದನದ ಮಹತ್ವ ಮತ್ತೆ ಆರ್ಥಿಕ ಮೌಲ್ಯವನ್ನ ಅರಿತು ಈ ದ್ರವ್ಯದ ಉದ್ಯಮಕ್ಕೆ ಹೊಸ ತಿರುವನ್ನ ನೀಡಲಾಗಿತ್ತು. ಅಂದಿನ ಕಾಲದಲ್ಲಿ ಸ್ಯಾಂಡಲ್ವುಡ್ ಆಯಿಲ್, ಸೋಪ್ ಮತ್ತೆ ಇನ್ನಿತರ ಉತ್ಪನ್ನಗಳು ವಿದೇಶಿಗರ ಬೇಡಿಕೆಯ ಮೇರೆಗೆ ಎಕ್ಸ್ಪೋರ್ಟ್ ಮಾಡಲಾಗ್ತಿತ್ತು. ಇದು ಕರ್ನಾಟಕದ ಗೌರವ ಮತ್ತೆ ಭಾರತದ ಸುಗಂಧದ ಚಿಹ್ನೆ. ಕೇವಲ ಕರ್ನಾಟಕ ಮಾತ್ರವಲ್ಲ, ಪೂರ್ತಿ ಲೋಕಕ್ಕೆ ಭಾರತ ಕೊಟ್ಟಿರುವಂತ ಅತ್ಯಂತ ಮೌಲ್ಯವಾದ ಮತ್ತೆ ಪವಿತ್ರವಾದ ಕೊಡುಗೆ ಇದು. ವಿಶೇಷವಾಗಿ ಮಲೆಯ ಪರ್ವತ ಪ್ರದೇಶ, ಮಲೆಯ ಮೌಂಟೇನ್ ರೀಜನ್ ಚಂದನದ ಉತ್ಕೃಷ್ಟ ವೃಕ್ಷಗಳಿಗೆ ಪ್ರಸಿದ್ಧ ಅಂತ ರಾಮಾಯಣ ಮತ್ತೆ ಪುರಾಣಿಕ ಸಾಹಿತ್ಯದಲ್ಲಿ ಉಲ್ಲೇಖ ಸಿಗುತ್ತೆ. ಚಂದನ ತನ್ನ ಶೀತಲ ಮತ್ತೆ ಶಾಂತ ಸ್ವಭಾವದ ಮೂಲಕ ದೇವರು, ಋಷಿ ಮುನಿಗಳ ಆರಾಧನೆಯಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಪೌರಾಣಿಕ ಕಥೆಗಳಲ್ಲಿ ಚಂದನದ ಲೇಪನಕ್ಕೆ ಸಂಬಂಧಿಸಿದ ಒಂದು ಪ್ರಸಿದ್ಧ ಕಥೆ ಶಿವಪುರಾಣ ಮತ್ತೆ ಶೈವ ಸಂಪ್ರದಾಯಗಳಲ್ಲಿ ವರ್ಣಿಸಲಾಗಿದೆ. ಸಮುದ್ರ ಮಂಥನದ ಸಮಯದಲ್ಲಿ ಆಲಾಹಲ ವಿಷ ಉತ್ಪತ್ತಿಯಾದಾಗ ಭಗವಂತ ಶಿವ ಅದನ್ನ ಕುಡಿದು ಲೋಕ ರಕ್ಷಣೆಯನ್ನ ಮಾಡ್ತಾರೆ. ಆಗ ಅವರ ಕಂಠದಲ್ಲಿ ಅಗ್ನಿ ಸಂತಾಪ ಉತ್ಪತ್ತಿ ಆಯಿತು. ದೇವರು ಅವರಿಗೆ ಶೀತಲತೆಯನ್ನ ಕೊಡೋಕೆ ಚಂದನದ ಲೇಪನವನ್ನ ಅರ್ಪಿಸಿದ್ರು ಅಂತ ವರ್ಣಿಸಲಾಗಿದೆ. ಅದಕ್ಕಾಗೇನೆ ಇವತ್ತಿಗೂ ಶಿವಲಿಂಗಕ್ಕೆ ಚಂದನವನ್ನ ಹಚ್ಚೋದು ಶಾಂತಿ ಮತ್ತೆ ಪಿತ್ತ ಶಮನದ ಸಂಕೇತ. ಇನ್ನು ಗಣಪತಿ ಸಂಬಂಧದ ಕತೆ ಸ್ಕಂದ ಪುರಾಣ ಮತ್ತೆ ಸ್ಥಳ ಪುರಾಣ ಪರಂಪರೆಗಳಲ್ಲಿ ಪಾರ್ವತಿ ದೇವಿ ತನ್ನ ದೇಹದಲ್ಲಿ ಹಚ್ಚಿದಂತ ಸುಗಂಧ ಲೇಪನ, ಚಂದನ ಹಾಗೆ ಅರಿಶಿನ ಸೇರಿದ ಸುಗಂಧ ದ್ರವ್ಯದಿಂದ ಗಣೇಶನನ್ನ ಸೃಷ್ಟಿಸಲಾಗಿದೆ ಅಂತ ಹೇಳಲಾಗಿದೆ. ವಾಯು ಪುರಾಣ ಮತ್ತೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಂಡ ಸಂದರ್ಭದಲ್ಲಿ ಮಲೆಯ ಪರ್ವತದ ಚಂದನವನ್ನ ಉಲ್ಲೇಖ ಸಿಗುತ್ತೆ. ಆ ಪ್ರದೇಶ ಸುಗಂಧ ಮತ್ತೆ ಪವಿತ್ರ ವೃಕ್ಷಗಳಿಗೆ ಪ್ರಸಿದ್ಧ ಅಂತ ವರ್ಣನೆ ಇದೆ. ಚಂದನಂ ಶೀತಲಂ ಲೋಕೆ ಚಂದನಾತಪಿ ಚಂದ್ರಮ ಚಂದ್ರಾಶ ಚಂದನಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ. ಅರ್ಥಾತ್ ಈ ಲೋಕದಲ್ಲಿ ಚಂದನ ಶೀತಲ, ಅದಕ್ಕಿಂತ ಚಂದ್ರ ಇನ್ನೂ ಶೀತಲ. ಆದ್ರೆ ಚಂದ್ರ ಮತ್ತೆ ಚಂದನಗಿಂತ ಹೆಚ್ಚು ಶೀತಲ ಯಾವುದಂದ್ರೆ ಅದು ಸಾಧು ಸಂಘ, ಅಂದ್ರೆ ಒಳ್ಳೆಯವರ ಸಹವಾಸ ಅಂತ. ಈ ಶ್ಲೋಕವು ಗಂಧದ ಶೀತಲತೆ ಮತ್ತೆ ಮನಸ್ಸಿಗೆ ಕೊಡುವಂತ ಶಾಂತಿಯನ್ನ ಅದ್ಭುತವಾಗಿ ವಿವರಿಸುತ್ತೆ. ಇನ್ನು ಅವನ ಸಾಮಗ್ರಿಯಲ್ಲಿ ಇದರ ಬಳಕೆ ಅಗ್ನಿಕ್ರಿಯೆಯಲ್ಲಿ ತುಂಬಾ ಉಷ್ಣ ಉತ್ಪತ್ತಿ ಆಗುತ್ತೆ. ಗಂಧದ ತೊಗಟೆಗಳು ಅಥವಾ ಮರದ ತುಂಡುಗಳು ಉರಿದಾಗ ಸುಗಂಧಯುಕ್ತ ಮಧುರ ಧೂಮ ರಿಲೀಸ್ ಆಗುತ್ತೆ. ಉಷ್ಣದ ಮಧ್ಯೆ ಒಂದು ಪ್ರತ್ಯೇಕ ಶೀತಲ ಅನುಭವ ಕೊಡುತ್ತೆ. ಪವಿತ್ರ ಸುಗಂಧ ವಾತಾವರಣವನ್ನ ದೇವರ ಆರಾಧನೆಗೆ ಅನುಕೂಲ ಮಾಡುತ್ತೆ. ವೈದಿಕ ಹೋಮಗಳಲ್ಲಿ ಸುಗಂಧ ದ್ರವ್ಯ ಬಳಸೋದು ದೇವ ಪ್ರೀತಿ ಮತ್ತೆ ಮಾನಸಿಕ ಏಕಾಗ್ರತೆಗೆ ಸಹಕಾರಿ. ಜ್ಯೋತಿಷ್ಯ ದೃಷ್ಟಿಯ ಪ್ರಕಾರ ಚಂದನ ಪ್ರಧಾನವಾಗಿ ಗುರು, ಬೃಹಸ್ಪತಿ ಮತ್ತು ಬುಧ ಗ್ರಹಗಳ ಶಾಂತಿ ದ್ರವ್ಯ. ಮಾನಸಿಕ ಚಂಚಲತೆ ಇದ್ರೆ ಚಂದನ ಧೂಪ ಮನಸ್ಸಿಗೆ ಸ್ಥಿರತೆಯನ್ನ ಕೊಡುತ್ತೆ. ಬುದ್ಧಿ ಮತ್ತೆ ವಿಚಾರ ಸ್ಪಷ್ಟತೆಗೆ ಬುಧವಾರ ಚಂದನ ಧೂಪ ಶ್ರೇಷ್ಠ. ಲಕ್ಷ್ಮೀ ಆರಾಧನೆಯಲ್ಲಿ ಶುಕ್ರವಾರ ಚಂದನ ಸುಗಂಧ ಧೂಪ ಶುಭ. ಶಿವ ಪೂಜೆಯಲ್ಲಿ ಚಂದನ ಲೇಪ ಪಿತ್ತ ಶಮನ ಮತ್ತೆ ಗ್ರಹ ಶಾಂತಿಯ ಸಂಕೇತ. ಆಯುರ್ವೇದದ ಪ್ರಕಾರ ಚಂದನ ಶೀತಲ ವೀರ್ಯ ಮತ್ತು ಪಿತ್ತ ಶಮಕ ದ್ರವ್ಯ. ಶ್ರೀಗಂಧ ಅಗ್ನಿಯಲ್ಲಿ ದಹನವಾದಾಗ ಅದರ ಸುಗಂಧಯುಕ್ತ ಸೂಕ್ಷ್ಮ ಗುಣ ಗಾಳಿಯಲ್ಲಿ ಹರಡಿ ಅತಿ ಉಷ್ಣ ಮತ್ತೆ ಪಿತ್ತ ಪ್ರಧಾನ ವಾತಾವರಣವನ್ನ ಶಾಂತಗೊಳಿಸುತ್ತೆ. ಮಾನಸಿಕ ಕ್ರೋಧ ಮತ್ತೆ ಇರಿಟಬಿಲಿಟಿಯನ್ನ ಕಡಿಮೆ ಮಾಡುತ್ತೆ. ಧೂಪನ ರೂಪದಲ್ಲಿ ಪ್ರಾಣ ಮತ್ತೆ ಮನಸ್ಸಿಗೆ ಶೀತಲ ಸಮತೋಲನವನ್ನ ಕೊಡುತ್ತೆ. ಚಂದನದ ಸುಗಂಧ ಮನಸ್ಸಿನ ಕ್ರೋಧ, ಅಸಹನೆ, ಅತಿ ಉಷ್ಣ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಸೈಂಟಿಫಿಕ್ ಅಧ್ಯಯನ ಪ್ರಕಾರ ಚಂದನದಲ್ಲಿ ಮುಖ್ಯ ಆಕ್ಟಿವ್ ಕಾಂಪೌಂಡ್ ಆಲ್ಫಾ ಸ್ಯಾಂಟಲೋಲ್ ಮತ್ತೆ ಬೆಟಾ ಸ್ಯಾಂಟಲೋಲ್. ಅದನ್ನ ಉರಿಸಿದಾಗ ಅಥವಾ ವ್ಯಾಪರೈಸ್ ಮಾಡಿದಾಗ ನರ್ವಸ್ ಸಿಸ್ಟಮ್ ಮೇಲೆ ಕಾಮಿಂಗ್ ಪ್ರಭಾವ, ಕಾರ್ಟಿಸೋಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ ಕಡಿಮೆ ಮಾಡೋಕೆ ಸಹಕಾರಿ. ಮೈಲ್ಡ್ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟಿ, ಏರ್ ಪ್ಯೂರಿಫಿಕೇಶನ್ ಸಪೋರ್ಟ್. ಅರೋಮ್ಯಾಟಿಕ್ ಮಾಲಿಕ್ಯೂಲ್ಸ್ ಲಿಂಬಿಕ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರಿ ಎಮೋಷನಲ್ ಬ್ಯಾಲೆನ್ಸ್ ಕೊಡುತ್ತೆ. ಅದಕ್ಕಾಗಿ ಪ್ರಾಚೀನ ಋಷಿ ಮುನಿಗಳು ಹವನದಲ್ಲಿ ಇದನ್ನ ಸೇರಿಸ್ತಿದ್ರು. ಚಂದನ ಮರ ಎಷ್ಟೇ ಕಾಲ ಹಳೆಯದಾದ್ರೂ ಕೂಡ ಸುಗಂಧ ಹಾಗೆ ಇರುತ್ತೆ. ಚಂದನಂ ನಾತ್ಯಜತಿ ಗಂಧಂ ಅಂದ್ರೆ ಕಷ್ಟ ಬಂದ್ರೂ ತನ್ನ ಸ್ವಭಾವವನ್ನ ಬಿಟ್ಕೊಡೋದಿಲ್ಲ. ರಾಯಲ್ ಕೋರ್ಟ್ಸ್ ಮತ್ತೆ ದೇವಾಲಯಗಳಲ್ಲಿ ಚಂದನ ಲೇಪ ಕೂಲಿಂಗ್ ಮತ್ತೆ ಫ್ರಾಗ್ರೆನ್ಸ್ ಗಾಗಿ ಬಳಸಲಾಗ್ತಿತ್ತು. ಧರ್ಮಶಾಸ್ತ್ರದಲ್ಲಿ ಮೂರ್ತಿ ಅಭಿಷೇಕ ನಂತರ ಚಂದನ ಅಲಂಕಾರ ಪವಿತ್ರ ಸಂಕೇತ. ಚಂದನ ಕೇವಲ ಸುಗಂಧ ದ್ರವ್ಯ ಅಲ್ಲ, ಅದು ಶಾಂತಿ, ಶೀತಲತ ಮತ್ತೆ ನಿರ್ಮಲ ಮನಸ್ಸಿನ ಪ್ರತೀಕ. ನಮ್ಮ ಧೂಪ ಸಾಮಗ್ರಿಯಲ್ಲಿ ಚಂದನ ಸೇರಿಸಿರೋದರ ಕಾರಣ ಮನೆಗೆ ದೇವ ಸಾನ್ನಿಧ್ಯ, ಮನಸ್ಸಿಗೆ ನೆಮ್ಮದಿ ಮತ್ತೆ ವಾತಾವರಣಕ್ಕೆ ಪವಿತ್ರತೆ ಸಿಗೋಕೆ. ನಾಳೆ 21ನೇ ಆಯುರ್ವೇದ ಹರ್ಬ್ ಜೊತೆ ಸಿಗೋಣ. ಜೈ ಶ್ರೀ ಕೃಷ್ಣ.